ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ ಹಿತಾ ಪುಟ್ಟಿ ಕಪ್ ಗೆದ್ದಿದ್ದಾಳ, ಎಲ್ಲಿ ನೋಡೋಣ. ಇವರಿಬ್ರು ಚೆನ್ನಾಗಿ ಆಟ ಆಡಿದ್ರು. ನನಗ್ ಗೊತ್ತಿತ್ತು ನೀವಿಬ್ರು ಪರ್ಫೆಕ್ಟ್ ಕಪಲ್ ಅಂತ. ಜಾನ್ವಿ, ಬೋರ್ ಆಗಿಲ್ವಾ? ನಮ್ಮ ಹಿತ ಇಷ್ಟು ಖುಷಿಯಾಗಿರೋದನ್ನ ನೋಡಿ ಅದೆಷ್ಟು ದಿವಸಗಳಾಗೋಗಿತ್ತೋ ಏನೋ. ರಿಯಲಿ ನೈಸ್ ಟು ಸಿ ಹರ್ ಲೈಕ್ ದಿಸ್, ಅಲ್ವಪ್ಪ ಶರತ್? ದುರ್ಗಾ, ನಮ್ಮ ಹಿತ ಪುಟ್ಟಿಗೆ ಆಮೇಲೆ ದೃಷ್ಟಿ ತೆಗೆದ್ಬಿಡಮ್ಮ. ಸರಿ ಮೇಡಮ್. ಹಿತಾ ಇಟ್ಕೋ, ನಾನೊಂದು ಫೋಟೋ ತೆಗಿತೀನಿ. ಬರೀ ಫೋಟೋನಾ? ವಿಡಿಯೋನು ತೆಗಿ, ತಡಿ. ಯಾ, ಸ್ಮೈಲ್. ಏನೋ ವರ್ಲ್ಡ್ ಕಪ್ ವಿನ್ ಆಗಿರೋ ತರ ಆಡ್ತಿದ್ದಾರೆ. ನೋಡಕ್ಕಾಗ್ತಿಲ್ಲ, ಕಣ್ಣು ಹೊಟ್ಟೋಗ್ಬಿಡತ್ತೆ. ಬರ್ಲಾ? ಪರವಾಗಿಲ್ಲ, ನಮ್ ದುರ್ಗಾ ಎಲ್ಲದಕ್ಕೂ ಸೈ. ಅದಕ್ಕೆ ಅಣ್ಣ, ಇದು ನಮ್ಮ ಟ್ರೋಫಿನ ಮೇಲೆ ತಿಟ್ಕೊಳ್ಳಿ. ದುರ್ಗಾ, ಇವತ್ತು ಸ್ಕೂಲ್ನಲ್ಲಿ ನಿಮ್ಮ ವಿರುದ್ಧ ಏನೇನು ನಡೀತೋ ಅದಕ್ಕೆಲ್ಲ ಆ ಮಾಯನೇ ಕಾರಣ. ಏನು ಹೇಳ್ತಿದ್ದೀರಾ? ನಿನ್ನ ಬೀಳ್ಸಕ್ಕೆ ನೋಡೋದು ಆಗಲಿಲ್ಲ. ನೀನು ಮೇಕಪ್ ಮಾಡ್ಕೊಳ್ಳೋವಾಗ ಅದಕ್ಕೆ ಎಲರ್ಜಿ ಬರೋ ಹಾಗೆ ಏನೋ ಬೆರೆಸಿದ್ಲು, ಅದು ಆಗಲಿಲ್ಲ. ಅಲ್ಲಿರೋರ್ನೆಲ್ಲ ಚೂ ಬಿಟ್ಟು ನಿನಗೆ ಅವಮಾನ ಮಾಡೋದಕ್ಕೆ ನೋಡಿದ್ಲು. ಇದೆಲ್ಲ ನೀವು ಸೋಲಿ ಅನ್ನೋದಕ್ಕೆ ಅವಳು ಮಾಡಿರೋ ಪ್ಲ್ಯಾನ್. ಎಂಥ ಕೆಟ್ಟ ವ್ಯಕ್ತಿ ಮಾಯಾ. ನೀನು ಹೀಗೆ ಹೇಳ್ತಾ ಇಲ್ಲೇ ನಿಂತಿದ್ರೆ ಏನೂ ಪ್ರಯೋಜನ ಆಗಲ್ಲ. ಮೊದಲೋಗಿ ಆ ಮಾಯನ ವಿಚಾರಿಸ್ಕೊ. ನೀನು ಸುಮ್ಮನಿದ್ದಷ್ಟು ಅವಳು ಜಾಸ್ತಿ ಮಾಡ್ತಾಳೆ. ಹೌದು, ಅವಳು ಈ ಥರ ಕೆಲಸ ಮಾಡೋದ್ರಿಂದ ಪುಟ್ ಮೇಡಮ್ಗೂ ನೋವಾಗುತ್ತೆ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಮಾಯಾ, ಏನಿಲ್ಲ, ಒಬ್ಳೇ ನಿಂತಿದ್ಯಾ? ನೀನು ಹೋಗಿ ಸಂಭ್ರಮದಲ್ಲಿ ಭಾಗಿಯಾಗ್ಬೋದಲ್ವಾ? ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ, ಯಾರೋ ಇವತ್ತು ನನಗೆ ಸವಾಲ್ ಹಾಕಿದ್ರು ನಾನು ಗೆಲ್ಲಲ್ಲ ಅಂತ. ನನಗೆ ಗೊತ್ತು, ನೀನೇನೇನೋ ಗಿಮಿಕ್ ಮಾಡಿ ಗೆದ್ದಿದೀಯಾ ಅಂತ. ಗಿಮಿಕ್ ಯಾರು ಮಾಡಿದ್ದು, ಗಿಮಿಕ್ ಮಾಡಿನೂ ಯಾರು ಸೋತಿದ್ದು ಅಂತ ನನಗೆ ಗೊತ್ತು. ನಿನಗೂ ತುಂಬ ಚೆನ್ನಾಗಿ ಗೊತ್ತು. ಮಾಯಾ, ಈ ದುರ್ಗಾ ಪ್ರಾಮಾಣಿಕವಾಗಿದ್ದಾಗ ಸೋತಿಲ್ಲ, ಸೋಲೋದು ಇಲ್ಲ. ಅದು ಅಲ್ಲದೆ ಒಬ್ರು ಬೆನ್ ಹಿಂದೆ ಗಿಮಿಕ್ ಮಾಡಿ ಗೆಲ್ಲೋದರ್ದು ನನಗಂತೂ ಇಲ್ಲ. ಏಯ್, ಮಾತಾಡ್ಬೇಡ, ಓವರ್ ಆಗಾಡ್ತಿದ್ಯಾ ನೀನು. ಮಾತಾಡ್ಬೇಡ, ಈ ಕಿವಿಲಿ ಕೇಳೋದಕ್ಕಾಗಲ್ಲ. ನೋಡ್ ಮಾಯಾ, ನೀನ್ ಏನೇ ಮಾತಾಡು, ಏನೇ ಹೇಳ್ಬೋದು, ಅಲ್ಲಿ ನೋಡು ಪುಟ್ ಮೇಡಮ್ ಕೈಯಲ್ಲಿ ಆ ಪ್ರಶಸ್ತಿ ಇದೆಯಲ್ಲ, ಅಷ್ಟು ಸಾಕು ನಾವು ಗೆದ್ದಿದ್ದೀವಿ ಅನ್ನೋದಕ್ಕೆ. ಮಾಯಾ, ಒಂದೊಂದ್ಸಲ ಕೆಲವ್ರು ಹೊಟ್ಟೆ ಉರ್ಸೋದ್ರಲ್ಲಿ ಒಂದು ಮಜಾ ಸಿಗುತ್ತಲ್ಲ, ಅದು ಬೇರೆ. ಅದಕ್ಕೇನೆ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇದು ದುರ್ಗಾ. ಈ ಮಾಯಾ ದುರ್ಗನ್ನು ಅಂಬಿಕಾ ಥರನೇ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಮ್ಮ ದುರ್ಗಾ ಬೆಂಕಿ ಬಿರುಗಾಳಿ ಅಂತ ನಿನಗೆ ಗೊತ್ತಿಲ್ಲ. ಮಾಯಾ, ನಾನು ಪೆದ್ದಿಯಾಗಿದ್ದೆ, ನಿನ್ನ ನಂಬ್ದೆ. ಆದ್ರೆ ದುರ್ಗಾ ಈ ತಪ್ಪನ್ನ ಮಾಡಲ್ಲ, ಮಾಡಕ್ ನಾನು ಬಿಡೋದೂ ಇಲ್ಲ. ನಾನು ಯಾವತ್ತೂ ನನ್ನ ತಂಗಿನ ಕಾಯ್ತೀನಿ.
ಹಿತಾ ಪುಟ್ಟಿ, ಖುಷಿನಾ? ಹ್ಞೂ ಅಪ್ಪಮ್ಮ. ನಮ್ಮ ಹಿತಾಗೆ ಎಷ್ಟು ಖುಷಿ? ಇಷ್ಟು. ಹಾ? ಆಹಾಹಾ, ಇಷ್ಟು. ಒಬ್ಬೊಬ್ಬೊಬ್ಬ, ಅಷ್ಟು ಖುಷಿನಾ? ಜಾಣ ಮರಿ. ಅಪ್ಪಮ್ಮ, ಇವತ್ತು ನಂಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ನನ್ನ ಸ್ಕೂಲಲ್ಲಿ ಅಂಕಿತ್ ನನ್ನ ರೇಗಿಸ್ತಿದ್ದ. ನೀನು ಲಯರ್ ಅಂತ ಅಂತಿದ್ದ. ನಾನು ಲಯರ್ ಅಲ್ಲ ಅಂತ ಪ್ರೂವ್ ಮಾಡಿದೆ. ಸೂಪರು ನಮ್ಮ ಹಿತಾಪುಟ್ಟಿ. ನಮ್ಮ ಹಿತಾಪುಟ್ಟಿ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಸೊ ನಮ್ಮ ಹಿತಾಪುಟ್ಟಿ ಇಷ್ಟು ಖುಷಿಯಾಗಿರೋದಕ್ಕೆ ಈ ಅಪ್ಪಮ್ಮ ಏನಾದ್ರೂ ಗಿಫ್ಟ್ ತರ್ಬೇಕಲ್ವಾ? ಗಿಫ್ಟಾ? ಎಸ್, ನಮ್ಮ ಹಿತ ಬಂಗಾರಿಗೆ ಅಂತ ನಾನು ಏನೋ ಒಂದು ಗಿಫ್ಟ್ ತಂದಿದ್ದೀನಿ. ಇರು ತೋರಿಸ್ತೀನಿ. ಟ್ಯಾನ್ ಟ್ಯಾನ್. ಇದು ಹಿತಾಗೆ ನಾನು ಕೊಡೋ ಗಿಫ್ಟ್. ಬ್ರೇಸ್ಲೆಟ್ ಅಪ್ಪಮ್ಮ. ಚೆನ್ನಾಗಿದ್ಯಾ? ಹ್ಞೂ, ತುಂಬಾ ಚೆನ್ನಾಗಿದೆ. ನಿನಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿಸಿದ್ದನ್ನ ಹಾಕೋತೀಯ ಇದನ್ನ? ಹ್ಞೂ ಅಪ್ಪಮ್ಮ, ಹಾಕಿ. ಜಾಣ ಬಂಗಾರಿ. ಮೈ ಗಾಡ್, ಇವತ್ತು ಹಾಕಿದ್ದೆಲ್ಲ ನಿಜನಾ? ನನ್ಗೆ ಇವಾಗಲೂ ನಂಬಕ್ಕೆ ಆಗ್ತಾ ಇಲ್ಲ. ಈತ ಎಷ್ಟು ಖುಷಿಯಾಗಿದ್ಲು. ಅಂಬಿಕಾ, ನೀನು ಇವಾಗ ಇರ್ಬೇಕಿತ್ತು. ನೀನು ಇವತ್ತೇನಾದ್ರೂ ಹಿತ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ನಿಜವಾಗ್ಲೂ ಶರತ್, ನನಗೆ ಈಗಲೂ ಅಷ್ಟೇ ಖುಷಿ ಆಗ್ತದೆ. ದುರ್ಗಾ ಈ ಮನೆಗೆ ಸೇರ್ಕೋಬೇಕು ಅಂತ ನಾನು ಅನ್ಕೊಂಡಾಗ ಇಷ್ಟೆಲ್ಲ ಆಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅವಳು ನನ್ನ ಸ್ವಂತ ತಂಗಿ ಅಂತನೂ ನನಗೆ ಗೊತ್ತಿರಲಿಲ್ಲ. ಅವಳು ಈ ಮನೆಗೆ ಬಂದ ಮೇಲೆ ನನ್ನ ಸಂಸಾರ ಮತ್ತೆ ನಗು ನೋಡತ್ತೆ ಅಂತ ನನಗೆ ಆಸೆ ಹುಟ್ಟಿತು. ದುರ್ಗಾ ಎಲ್ಲಿರ್ತಾಳೋ ಅಲ್ಲಿ ಖುಷಿ ನಗು ಇದ್ದೇ ಇರತ್ತೆ ಶರತ್.